ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಯ್ತಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಚುನಾವಣೆಗೆ ಕೋಟಿ ಕೋಟಿ ಹಣ ಬಳಕೆ ಆಗಿರೋ ಬಗ್ಗೆ ಇಡಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ವಾಲ್ಮೀಕಿ ನಿಗಮದ ಹಣದಲ್ಲಿ ಎಷ್ಟನ್ನ ಕೊಳ್ಳೆ ಹೊಡೆಯಲಾಯಿತು? ನಾಗೇಂದ್ರ ಅತ್ಯಾಪ್ತನ ಮೊಬೈಲ್ನಲ್ಲಿ ಸ್ಫೋಟಕ ರಹಸ್ಯವನ್ನ ಪ್ರಾಥಮಿಕವಾಗಿ ಕಲೆ ಹಾಕಲಾಗಿದೆ. ಸೊ ಪಬ್ಲಿಕ್ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣಕ್ಕೆ. ಹಾಗಾದ್ರೆ ಕಣ್ಣಿಗೆ ರಾಚಿದ ಸತ್ಯ ಈ ಪ್ರಕರಣದಲ್ಲಿ ಏನು? ನಮ್ಮೆಲ್ರಿಗೂ ಗೊತ್ತು, ಯೂನಿಯನ್ ಬ್ಯಾಂಕ್ ಇಂದ ಅಂದ್ರೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ಸೊಸೈಟಿ ಬ್ಯಾಂಕಿಗೆ ಕೋಟಿ ಕೋಟಿ ಹಣ ಹೋಯ್ತಲ್ಲ, ಅದು ಹೇಗೆ ಸಾಧ್ಯ? FD ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಗಮನಕ್ಕೆ ಬಾರದೆ ಹೋಯ್ತಾ? ತಥ್ಯ ಏನಿದೆ ಇಡೀ ಪ್ರಕರಣದಲ್ಲಿ? ತಥ್ಯ ಅರ್ಥಾತ್ ಸಾಕ್ಷ್ಯ ಏನು ಅಂತ ನೋಡ್ತಾ ಇದ್ದೀರಾ. ಡೀಟೇಲ್ಸ್. 24 ಕೋಟಿ ಹಣ ಲೋಕಸಭಾ ಚುನಾವಣೆಗೆ ನಾಗೇಂದ್ರ ಬಳಸಿಕೊಂಡ್ರ ಅನ್ನೋದು ಪ್ರಶ್ನೆ. ಕರ್ನಾಟಕ ಹಾಗೂ ತೆಲಂಗಾಣ ಚುನಾವಣೆಗೆ ಹಣ ಬಳಸಿದ್ದ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕರ್ನಾಟಕದಲ್ಲಿ ಬಳ್ಳಾರಿ ಚುನಾವಣೆಗೂ ಕೂಡ ಇದೇ ಹಣದ ಹರಿವು ಕಾಣಿಸ್ತಾ ಇದೆ. ಕೆಲ ನಗದು ಚೀಟಿಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಫೈನಾನ್ಷಿಯಲ್ ಫ್ರಾಡ್ ಮಾಡಿ ಆ ದುಡ್ಡನ್ನ ತಮಗ್ ಬೇಕಾದಂಗೆ ನೋಡಿ ಬಾರ್ ಓನರ್ಗಳ ಖಾತೆಗೆ ಹಣವನ್ನ ಹಾಕಿಸಿ ಡ್ರಾ ಮಾಡಿಸಿತ್ತು ಗ್ಯಾಂಗ್. ವ್ಯವಸ್ಥಿತ ಪಿತೂರಿ. 24 ಕೋಟಿ ಹಣ ಚುನಾವಣೆಗೆ ಬಳಕೆ ಆಯ್ತಾ ಅನ್ನೋ ಪ್ರಶ್ನೆ. ಕಾರಣ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳು ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ನೋಡಿ, ಇಡೀ ಪ್ರಕರಣದಲ್ಲಿ 10 ಕೋಟಿಗಿಂತ ಹೆಚ್ಚು ಸ್ಕ್ಯಾಮು ಈ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಅಲ್ಲಿ CBI ಎಂಟ್ರಿ ಆಗಬೇಕು ಅಂತ ಒಂದು ನಿರ್ದೇಶನ ಇದೆ. ಹೀಗಾಗಿ ಯೂನಿಯನ್ ಬ್ಯಾಂಕ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ CBI ಬಂದಿದ ತಕ್ಷಣನೇ ಕಣ್ಣಿಗೆ ರಾಚೋ ಸತ್ಯ ಯಾವುದು ಅಂದ್ರೆ ಇದರಲ್ಲಿ PMLA ಆಕ್ಟ್ ಅಟ್ರಾಕ್ಟ್ ಆಗತ್ತೆ ಅಂತ. ಸೊ ಇಡಿಯನ್ನು ಕರೆಸ್ಕೊಳ್ತು CBI. ಸೊ ಇಡಿ ಬರ್ತಾ ಇದ್ದ ಹಾಗೆ ಕಂಡುಕೊಂಡಿದೆ ಹಣ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಖಜಾನೆಯಿಂದ ಲೂಟಿಯಾಗಿದೆ. ಹಣವನ್ನ ತಿಂದಿದ್ದಾರೆ, ಬಡವರ ದುಡ್ಡನ್ನ ತಿಂದಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ತಿಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಆರಂಭದಿಂದ ಕೂಡ ಈ ಹಗರಣ ಯಾವಾಗ ಬೆಳಕಿಗೆ ಬಂತು, ಆರಂಭದಿಂದ ಕೂಡ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ ದುಡ್ಡು ಅಂತ ಹೇಳಲಾಗ್ತಾ ಇತ್ತು. ಈಗ ಕರ್ನಾಟಕದ ಲೋಕಸಭಾ ಚುನಾವಣೆಗೂ ಕೂಡ ಇದೇ ಹಣವನ್ನ, ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ, ಸರ್ಕಾರಿ ಖಜಾನೆಯ ಹಣವನ್ನೇ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಇಡಿಗೆ ಏನೇನು ಸಾಕ್ಷ್ಯಗಳು ಸಿಕ್ಕಿದೆ, ಆ ಮೊಬೈಲ್ನಲ್ಲಿ ರಿವೀಲ್ ಆಗ್ತಾ ಇರುವಂತಹ ಸ್ಫೋಟಕ ಸತ್ಯ ಏನು ಅಂತ. ಖಂಡಿತವಾಗಿ ಮಮತ, ಯಾಕಂದ್ರೆ ಪ್ರಮುಖವಾಗಿ ಈಗ ಬಡವರ ಉದ್ಧಾರಕ್ಕಾಗಿ ಇದ್ದಂತ ಹಣ ಏನಿತ್ತು, ಹಣವನ್ನ ಚುನಾವಣೆಗೆ ಬಳಸ್ಕೊಂಡಿರೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ನಾಗೇಂದ್ರ ಮತ್ತು ನಾಗೇಂದ್ರನ ಆಪ್ತನ ಮನೆ ಮೇಲೆ ಕಳೆದ 3 ದಿನಗಳಿಂದನೂ ಕೂಡ ದಾಳಿಯನ್ನ ನಡೆಸಿದ್ರು. ಜೊತೆಗೆ 30 ದಿನದಿಂದನೂ ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ರು. ಇನ್ವೆಸ್ಟಿಗೇಷನ್ ಅನ್ನ ಮಾಡೋ ಸಂದರ್ಭದಲ್ಲಿ ಮತ್ತು ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಬಯಲಾಗಿರುವಂತದ್ದು. ಅದರಲ್ಲಿ ಪಕ್ಕಾ ಆಗಿರಂತದ್ದು 24 ಕೋಟಿ ಹಣವನ್ನ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಮತ್ತು ತೆಲಂಗಾಣದ ಕೆಲ ಭಾಗಗಳಿಗೆ, ಅಂದ್ರೆ ಸಂಪೂರ್ಣವಾಗಿ ತೆಲಂಗಾಣಕ್ಕೆ ಹಣವನ್ನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿಲ್ಲ. ಕೆಲ ಭಾಗಗಳಿಗೆ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಹಣವನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಏನು ಜನರಿಗೆ ಹಂಚುವಂತದಿರ್ಬೋದು, ಜೊತೆಗೆ ಚುನಾವಣೆ ಖರ್ಚುಗಳು ಅಂತಾನೆ ಹೇಳ್ತಾರೆ, ಆ ಹಣಗಳನ್ನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ನೇರವಾಗಿ ನಾಗೇಂದ್ರ ಅವರ ಭಾಗಿಯಾಗಿರುವಂತದ್ದು, ಜೊತೆಗೆ ನಾಗೇಂದ್ರ ಅವರ ಆಪ್ತರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಮಮತಾ, ಏನಂದ್ರೆ ನಿನ್ನೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧನಕ್ಕೊಳಪಡಿಸೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಹೊರ ಹಾಕ್ತಾ ಇದ್ರು. ಅವರ ತನಿಖೆಗೆ ಅಸಹಕಾರವನ್ನು ತೋರಿಸ್ತಾ ಇರುವಂತದ್ದು, ಜೊತೆಗೆ ಕೊಟ್ಟಂತ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳಿಗೆ ಸ್ಪಷ್ಟನೆಯನ್ನ ಕೊಡತಾ ಇರುವಂತದ್ದು. ಇದ್ರ ಬಗ್ಗೆ ಸಾಕಷ್ಟು ಅನುಮಾನವನ್ನು ಪಡ್ತಾ ಇದ್ರು. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಇದೆಲ್ಲಾ ಮಾಹಿತಿಗಳನ್ನು ಕೂಡ ರಿವೀಲ್ ಅನ್ನ ಮಾಡಿದ್ದಾರೆ. 24 ಕೋಟಿ ಲೋಕಸಭಾ ಚುನಾವಣೆಗೆ ಇವರು ಬಳಕೆಯನ್ನ ಮಾಡ್ಕೊಂಡಿರುವಂತದ್ದು, ಜೊತೆಗೆ ಅವರ ಆಪ್ತರನ್ನ ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಜೊತೆಗೆ ಬಾರ್ ಓನರ್ ಗಳಿಗೆ ಹಣವನ್ನ ಏನು ಟ್ರಾನ್ಸಾಕ್ಟ್ ಅನ್ನ ಮಾಡುವಂಥದ್ದು, ಅವ್ರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನು ಕೊಡುವಂಥದ್ದು, ಅದಾದ ಬಳಿಕ ಆ ಹಣವನ್ನ ಡ್ರಾ ಮಾಡ್ಕೊಂಡು ಎಲೆಕ್ಷನ್ಗೆ ಬಳಸಿರುವಂತದ್ದು, ಇವೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿಯೇ ಈಗ ಇಡಿ ಅಧಿಕಾರಿಗಳು ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಮಮತಾ. ರೈಟ್ ಮುರಳಿ, ಧನ್ಯವಾದ ತಮ್ಮ ಮಾಹಿತಿಗಾಗಿ.